ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ಮಂಜುಳಾ. ನಾವು ಶ್ರವಣಬೆಳಗೊಳಕ್ಕೆ ವೀಕ್ಷಿಸಲು ಬಂದಿದ್ದೇವೆ. 2024 ಸಾಲಿನ ಶ್ರವಣಬೆಳಗೊಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ. ಶ್ರವಣಬೆಳಗೊಳವು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಶ್ರವಣಬೆಳಗೊಳದ ಪ್ರತಿಮೆಯನ್ನು ಜನಪ್ರಿಯವಾಗಿದೆ. ಶ್ರವಣಬೆಳಗೊಳದ ಎಲ್ಲ ಜನರು ಮತ್ತು ಇಲ್ಲಿನ ಪ್ರತಿಮೆಯನ್ನು ನೋಡಲು ಸಾಕಷ್ಟು ಜನರು ಬರುತ್ತಾರೆ. ಈ ದೇವಸ್ಥಾನವನ್ನು ನಿರ್ಮಿಸಿದವರು ಗಂಗ ರಾಜವಂಶದ ಆಡಳಿತದಲ್ಲಿದ್ದ ಚಾವುಂಡರಾಯನು ಈ ದೇವಸ್ಥಾನವನ್ನು ನಿರ್ಮಿಸಿದನು. ವಿಂಧ್ಯಗಿರಿ ಎಂಬ ಒಂದು ಬೆಟ್ಟವಿದೆ. ಆ ವಿಂಧ್ಯಗಿರಿಯ ಎದುರಿಗೆ ಚಂದ್ರಗಿರಿ ಎಂಬ ಒಂದು ಬೆಟ್ಟವಿದೆ. ಆ ಚಂದ್ರಗಿರಿಯ ಮೇಲ್ಭಾಗದಲ್ಲಿ 14 ವಿವಿಧ ದೇವಾಲಯಗಳು ಮತ್ತು ಜೈನ ಮಸೀದಿಗಳು ಕಂಡುಬರುತ್ತವೆ. ಅವುಗಳಲ್ಲಿ ಪ್ರಮುಖವಾದದ್ದು ಶಾಂತಿನಾಥ ಮತ್ತು ಪಾರ್ಶ್ವನಾಥ ಮತ್ತು ಚಂದ್ರಗುಪ್ತನ ಮಸೀದಿಗಳು. ಸಮಯ ಶ್ರವಣಬೆಳಗೊಳದ ಸಮಯ ಬೆಳಗ್ಗೆ 6:30ರಿಂದ 11:30ರವರೆಗೆ, ಸಂಜೆ 3:30ರಿಂದ 6:30ರವರೆಗೆ ಭಕ್ತಾದಿಗಳಿಗೆ ತೆರೆದಿದೆ. ಮಹಾಮಸ್ತಾಭಿಷೇಕ ಎಂದರೆ ಅಡಿಯಿಂದ ಮುಡಿಗೆ ಅಭಿಷೇಕ ಮಾಡುವುದು. ಅಭಿಷೇಕವನ್ನು ನೀರು ಮತ್ತು ಶ್ರೀಗಂಧ, ರಸ, ಕೇಸರಿ ಮತ್ತು ಸಿಂಧೂರದಿಂದ ಗೌರವಿಸುತ್ತಾರೆ. ಶ್ರವಣಬೆಳಗೊಳವು ಸುಮಾರು 58 ಅಡಿ ಎತ್ತರವನ್ನು ಹೊಂದಿದೆ. ಶ್ರವಣಬೆಳಗೊಳವು ಇದನ್ನು ಕೆತ್ತಿದ ಶಿಲ್ಪಿ ವೀರ ಕಲ್ಕುಡ ಎಂಬ ನಾಮಧೇಯದಿಂದ ತುಳುನಾಡಿನಲ್ಲಿ ಪೂಜಿಸಲ್ಪಡುತ್ತದೆ. ವೀರ ಕಲ್ಕುಡರ ತಂದೆ ಶಂಭು ಕಲ್ಕುಡ ಇದನ್ನು ಕೆತ್ತಿದ. ಇದು ತಿಳಿದು ಬರುವ ಶಾಸನ ತುಳುನಾಡಿನ ಶಾಸನ. ಧನ್ಯವಾದಗಳು.